ಪ್ರತಿಯೊಂದರಲ್ಲಿ ಇವಾಗ ನನ್ನ ಹೆಸರೇ ಬರ್ತಾ ಇರೋದು, ನಾನ್ ಸರಿ ಇಲ್ಲ ಅಂತ. ಅರ್ಥ ಆಯ್ತಾ? ನಾನ್ ಸರಿ ಇಲ್ಲ ಅಂತ ಸರಿ ಇಲ್ದೇ ಇರೋ ನಿನ್ಗೆ ಯಾಕೆ ಬೇಕು? ನನಗೆ ಬೇಕಮ್ಮ, ನಾನು ಪ್ರಾಣಕ್ಕೆ ಮದ್ವೆ ಆಗಿ ಬಂದಿಲ್ಲ ಆಯ್ತು. ನಾನು ಇವಾಗ ಯಾಕೆ ಈ ಫೋನ್ ಅಲ್ಲೆಲ್ಲ ಫೋಟೋಗಳೆಲ್ಲ ಈ ತರ ಎಲ್ಲ ಮಾಡಿದ್ರೆ ತಪ್ಪು ತಾನೇ ಇಲ್ಲ ನಿಂದು? ತಪ್ಪು ತಾನೇ? ನನ್ನ ಇಷ್ಟ, ನನ್ನ ಫೋಟೋಸ್, ನನ್ನ ಫೋನು, ನನ್ನ ಇಷ್ಟ. ಅರ್ಥ ಆಯ್ತಾ? ಒಂದ್ ನಿಮಿಷ ನಾನ್ ಮಾತಾಡೋ ಗಂಟ ಇರ್ತೀಯಾ? ಮೇಡಮ್ ಹೇಳಿ ಅವ್ರಿಗೆ, ನಾನ್ ಮಾತಾಡಿದಾದ್ಮೇಲೆ ಬೇಕಾದ್ರೆ ಅವ್ರು ಮಾತಾಡಕ್ ಹೇಳಿ. ಕೇಳೋ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡ್ರಿ, ತಡೀರಿ. ನೀನು ನಾನು ಎಲ್ರನ್ನೂ ನಂಬಿ ನಿನ್ಗೋಸ್ಕರ ಬಂದಲ್ವಾ? ನೀನ್ ಹೆಂಗ್ ನೋಡ್ಕೋಬೇಕು ನನ್ನ? ಮದ್ವೆ ಆಗಿ 6 ತಿಂಗಳಿಗೆ ನಾನು ಹೇಳೋ ಗಂಟ ನೀನ್ ಕೇಳ್ತೀಯಾ? ನಾನು ಹೇಳೋ ಗಂಟ ಕೇಳು, ಆಮೇಲೆ ನೀನ್ ಮಾತಾಡು. ಅರ್ಥ ಆಯ್ತಾ? ಮದ್ವೆ ಆಗಿ 6 ತಿಂಗಳ ಇನ್ನೊಬ್ಬನ್ ಕಟ್ಕೊಟ್ಟಲ್ಲ, ನಮ್ ರಿಲೇಟಿವ್ ಅವ್ರ ಹೆಸರೆಲ್ಲ ಬೇಡ. ಮದ್ವೆ ಆಗಿ 6 ತಿಂಗಳ ಮಗು, ಫಸ್ಟ್ನೇ ಮಗು ಹೊಟ್ಟೆಲ್ ಇರ್ಬೇಕಾದ್ರೆ ಕಂಡವ್ನಿಗೆ ಕಟ್ಕೊಟ್ಟಲ್ವಾ? ಅವಾಗ ಫುಲ್ಲು ಡಿಪ್ರೆಷನ್ಗೆ ಹೋಗಿ ನನ್ನ ರಾಜರಾಜೇಶ್ವರಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರಲ್ವಾ? ರಾಜರಾಜೇಶ್ವರಿಗೆ ಯಾರ್ಯಾರು ಕರ್ಕೊಂಡು ಹೋಗಿದ್ರು? ಅವತ್ ನೈಟ್ ಹಾಸ್ಪಿಟಲ್ಗೆ ಯಾರ್ಯಾರು ಕರ್ಕೊಂಡು ಹೋಗಿದ್ರು? ನಿಧಾನ ಕೇಳ, ಪರವಾಗಿಲ್ಲ. ಅದಕ್ಕೆ ನಿನ್ನ ಹತ್ರ ಮಾತಾಡ್ಬೇಕು ಅಂತಾನೆ ನಾನು ಇಷ್ಟು ದೂರ ಬಂದಿದ್ದೀನಿ. ಐಸಿಯುಯಿಂದ ನಾನು ಡಿಸ್ಚಾರ್ಜ್ ಆಗಿ ನಾನು ಬಂದಿದ್ದೀನಿ. ಇನ್ನು 2-3 ದಿವಸ ಇರ್ಬೇಕಿತ್ತು ಐಸಿಯುನಲ್ಲಿ. ಸುಧಾರಿಸ್ಕೊಂಡು ನಾನು ನಿನ್ ಜೊತೆ ಇಷ್ಟು ಕ್ವಶನ್ಗಳಿಗೆ ನಾನು ನಿನ್ಗೆ ಆನ್ಸರ್ ಕೊಡ್ಬೇಕು ಅಂತಾನೆ ನಾನು ಇಷ್ಟು ದೂರ ಬಂದಿರೋದು. ಸರಿ, ನನ್ನ ಹತ್ರ ಬೆಳಗ್ಗೆ ಕರೆದಿ ಜೊತೆಲೇ ಹೋಗೋದಾಯ್ತಲ್ಲ, ನಾನು ನಿನ್ ಜೊತೆಲೇ ಹೋಗೋದಾಯ್ತಲ್ಲ. ಯಾವಾಗ? ಬೆಳಗ್ಗೆ ನನ್ ಜೊತೆಲೆ ಇವಾಗ ಬರ್ಬೋದಾಯ್ತಲ್ಲ ನೀನು. ಇವತ್ತು ನಿನ್ ಜೊತೆ ನಾನೇ ಬರ್ಲಿ? ನೀನ್ ಇಷ್ಟೆಲ್ಲ ನೀನು ಮರ್ಯಾದೆ ತೆಗ್ದಿದ್ದಾದ್ಮೇಲೆ ಇವಳು ಸರಿ ಇಲ್ಲ, ಇವಳು ಒಬ್ರಲ್ಲ ಇಬ್ರಲ್ಲ 3-4 ಜನ ಅಫೇರ್ ಇದೆ ಅಂತ ಅಂದ್ಬಿಟ್ಟು ಲೇ ನೀನು ಕಟ್ಕೊಂಡಿರೋ ಇನ್ಯಾವನು ನೀನು? ನೀನು ಎಂಟಿ ಬೇಕು ಅಂತ ಇದ್ದಿದ್ರೆ ನಿನ್ ಮನ್ಸಲ್ಲಿ, ನನ್ನ ಹೆಂಡತಿ ಎಷ್ಟೇ ತಪ್ಪು ಮಾಡಿದ್ರು ನನ್ನ ಹೆಂಡತಿ ಬೇಕು ಅನ್ನೋ 4 ಜನ ಕರ್ಕೊಬಂದು ನೀನು ನ್ಯಾಯ ಒಪ್ಪಿಸ್ಬಿಟ್ಟು ನೀನ್ ಕರ್ಕೊಂಡು ಹೋಗ್ತಾ ಇದ್ದೆ. ನೀನು ಈ ತರ ಪ್ರಚಾರ ಮಾಡ್ತಿರ್ಲಿಲ್ಲ, ನನ್ನ ಹೆಂಡತಿ ಸರಿ ಇಲ್ಲ ಇವಳು ಅಂತಂದ್ಬಿಟ್ಟು. ಅವತ್ತು ಸಂಘದವ್ರು 10 ಜನ ನಿನ್ ಮನೆ ಹತ್ರ ಕಳ್ಸಿದ್ದೆ. ನಾನು ಹೇಳೋ ಗಂಟ ನೀನ್ ಮಾತಾಡ್ಬೇಡ. ನಾನು ಹೇಳಿದಾದ್ಮೇಲೆ ನೀನ್ ಮಾತಾಡೋ. ನೀನ್ ಕೇಳೋ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ. ಇವಾಗ ನಾನು ಕೇಳ್ತಿದ್ದೀನಿ ತಾನೆ, ಸುಮ್ನೆ ಬಾಯಿ ಮುಚ್ಕೊಂಡ್ ಕುತ್ಕೋ ಅಷ್ಟೇ. ಇಷ್ಟು ವಾರದಿಂದ ನಾನೇನಾದ್ರೂ ನಿನ್ಗೇನಾದ್ರೂ ಮಾತಾಡಿದೀನ? ನೀನ್ ಎಷ್ಟೇ ಪ್ರಚಾರ ಮಾಡಿದ್ರು ನಾನು ಸುಮ್ನಿದ್ದೀನಿ ತಾನೆ? ನಾನ್ ಮಾತಾಡೋ ಗಂಟ ನೀನ್ ಸುಮ್ನಾಗ್ಬಿಡು ಅಷ್ಟೇ. ಏನೋ ಸಂಘದವ್ರಿಗೆ ನೀನು ಸಂಘದಲ್ಲಿ ಯಾರು ನಂಬಿ ದುಡ್ಡು ಎತ್ಕೊಟ್ಟೆ ನಾನು? ಯಾರು ನಂಬಿ ದುಡ್ಡು ಎತ್ಕೊಟ್ಟೆ ನಾನು? ಅವತ್ತು ಅವ್ರು ಏನ್ ಹೇಳಿದ್ರು ಗೊತ್ತಾ? ಲೀಲಾ ಮೇಲೆ ನಂಬಿಕೆ ಅಂತಂದ್ರು. ನಿನ್ನ ನಂಬಿ ಯಾರು ಕೊಡ್ಲಿಲ್ಲ. ನಿನ್ನ ಯಾವನು ಅಷ್ಟೇ, ಯಾವಳು ಅಷ್ಟೇ, ಒಂದು ಬಿಡುಗಾಸ ಅಷ್ಟು ನಿನ್ನ ನಂಬಲ್ಲ. ಅರ್ಥ ಆಯ್ತಾ? ನನ್ ಮೇಲೆ ನಂಬಿಕೆ ಇಟ್ಟು ಕೊಟ್ರು. ಅವತ್ತು ನೈಟ್ 9:30 ಗಂಟೆಯಲ್ಲಿ 10 ಜನ ಬಂದ್ರು ಮನೆಗೆ. ಅವತ್ತು ನಿನ್ ಕಾಲಲ್ಲಿ ಏನಂದೆ? ಸೂಳೆ ಅವಳು, ಸರಿ ಇಲ್ಲ ಅವಳು ಇನ್ನೊಬ್ಬನ ಜೊತೆ ಓಡೋಗಿದ್ದಾಳೆ, ನನಗ್ ಕೊಡ್ಲಿಲ್ಲ ಆ ದುಡ್ಡು, ಇನ್ನೊಬ್ಬನ್ ಕೊಟ್ಟಿದ್ದಾಳೆ ಅಂತಂದೆ. ಅಂತ ಸೂಳೆ ನಿನ್ಗೆ ಇವಾಗ ಏನಕ್ ಬೇಕು? ಅಂತ ಸೂಳೆ ಇವಾಗ ನಿನಗೆ ಏನಕ್ ಬೇಕು? ಮಾತಾಡು. ಅಂತ ಸೂಳೆ ನಿನಗ್ ಬೇಕಾಗಿಲ್ಲ ಈಗ. ಇಷ್ಟೇ ನನ್ಗೆ ಅವಮಾನ ಮಾಡಿದೀಯ ನೀನು. ನಿನಗೆ ಹೆಂಡತಿ ಬೇಕು ಅಂದಿದ್ರೆ ನೀನ್ ಇಷ್ಟು ಪ್ರಚಾರ ಮಾಡ್ತಿರ್ಲಿಲ್ಲ. ನೀನು 4 ಜನದ್ ನೀನ್ ಕರ್ಕೊಂಡ್ ಬಂದ್ಬಿಟ್ಟು ನೀನು ನನ್ನ ಹೆಂಡತಿ ಬೇಕಪ್ಪ ನನ್ ಕೊಡಿಸಿ ಅಂತ ನೀನ್ ಕೇಳ್ಕೊಂತ ಇದ್ದೆ ನೀನು.